ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅವ್ರ ಅಪ್ಪ ಫೋನ್ ಮಾಡ್ತಾ ಇದ್ರು ಹುಡುಗಿ. ನಾವು ಈ ಊರಲ್ಲಿ ಇದ್ದೀವಿ, ಅವರು ಅಲ್ಲಿಯಲ್ಲಿ ಇರೋದು. ಅವ್ರ ಅಪ್ಪನ ಫೋನ್ ಮಾಡಿದ್ರಂತ 11 ಗಂಟೆಯಲ್ಲಿ. ಆಮೇಲೆ ನಾನು ಹೋಮ್ವರ್ಕ್ ಇದೆ, ನಾನು ಬರ್ಕೋಬೇಕು ಅಂತ ಹೇಳ್ಬಿಟ್ಟು ಫೋನ್ ಆಫ್ ಮಾಡಿಬಿಟ್ಟಿದ್ದಾರಂತೆ. ಹುಡುಗಿನೇ ಮಾಡ್ತೀನಿ ಅಂತ ಅವ್ರು 4 ಗಂಟೆ ತನಕ ಟ್ರೈ ಮಾಡಿದ್ದಾರೆ, ಫೋನ್ ಎತ್ತಿಲ್ಲ ಈ ಹುಡುಗಿ. ಆಮೇಲೆ ಅವ್ರಿಗೆ ಅನುಮಾನ ಬಂದು ಏನಕ್ಕೆ ಫೋನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಪ್ಪ 7 ಗಂಟೆ ತನಕ ನಮ್ಮ ಮಾವ ಹೇಳಿಲ್ಲ ಅವ್ರ ಮನೇಲಿ ಯಾರಿಗೂ. ಆಮೇಲೆ ಬಂದು ಈ ಹುಡುಗಿ ಫೋನೇ ಎತ್ತಿಲ್ಲ ಮಗಳು ಅಂತ ಹೇಳಿದ್ದಕ್ಕೆ ಅವರು ಯಾರಿಗೋ ಫೋನ್ ಮಾಡಿ ಕೇಳ್ಕೊಂಡಿದ್ದಾರೆ. ಇದು ಏನು ಅಂತ ಫೋನ್ ಆನ್ ಆಗಿಲ್ಲ. ಅವರೇ ಬಂದು ಅವ್ರ ಅಣ್ಣ ಬಂದು ರೂಮಲ್ಲಿ ನೋಡ್ಕೊಂಡ್ಬಂದಿರೋದು. ಫೋನ್ ಎತ್ತಿಲ್ಲ ನೋಡೋಕ್ಕೆ ಅವ್ರ ಫ್ರೆಂಡ್ ಫೋನ್ ಮಾಡಿದ್ದಾರೆ. ಫ್ರೆಂಡ್ ಫೋನ್ ಮಾಡಿದ್ದಕ್ಕೆ ಯಾಕೆ ನಮ್ಮ ಹುಡುಗಿ ಫೋನ್ ಎತ್ತಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಆ ಹುಡುಗಿ ಒಂದು ಫ್ರೆಂಡ್ ಇದ್ದಾರೆ, ಆ ಹುಡುಗಿಗೆ ಮಾಡಿದ್ದಕ್ಕೆ ಎಲ್ಲಮ್ಮ ನಮ್ಮ ಮಗಳ ಅಂತ ಕೇಳಿದ್ದಕ್ಕೆ ಅವ್ರಂದ್ರಂತೆ ಹಿಂಗೆ ನಮ್ಮ ರೂಮ್ಗೆ ಹೋಗಿದ್ದಾರೆ, ಅಲ್ಲಿ ನೋಡಿ ಅಂದ್ರಂತೆ. ಅಲ್ಲಿ ನೋಡಿದಾಗ ಬೀಗ ಎಲ್ಲೈತೆ ಅಂತ ಹುಡುಗಿನೇ ಹೇಳಿದಂತ. ಇವ್ರು ಬೀಗ ತೆಗೆದ್ಬಿಟ್ಟು ನೋಡಿದ್ದಾರೆ ಅವರನ್ನ. ಆಮೇಲೆ ನಮ್ಗೆ ಈ ಥರ ಎಲ್ಲ ಗೊತ್ತಾಗಿದೆ. ಈ ಥರ ಊರಿಂದ ಬಂದು ಓದಬೇಕು ಅಂತ ಬಂದಿದ್ದಾರೆ ಪಾಪ. ಆ ಹುಡುಗಿಗೆ ಈ ಥರ ಆಗಿದೆ. ನಮ್ಮ ಹೆಸರು ಜಯಲಕ್ಷ್ಮಿ ಅಂತ. ಅವ್ರ ಅಪ್ಪ ಫೋನ್ ಮಾಡ್ತಾ ಇದ್ರು ಹುಡುಗಿ. ನಾವು ಈ ಊರಲ್ಲಿ ಇದ್ದೀವಿ, ಅವರು ಅಲ್ಲಿಯಲ್ಲಿ ಇರೋದು. ಅವ್ರ ಅಪ್ಪನ ಫೋನ್ ಮಾಡಿದ್ರಂತ 11 ಗಂಟೆಯಲ್ಲಿ. ಆಮೇಲೆ ನಾನು ಹೋಮ್ವರ್ಕ್ ಇದೆ, ನಾನು ಬರ್ಕೋಬೇಕು ಅಂತ ಹೇಳ್ಬಿಟ್ಟು ಫೋನ್ ಆಫ್ ಮಾಡಿಬಿಟ್ಟಿದ್ದಾರಂತೆ. ಹುಡುಗಿನೇ ಮಾಡ್ತೀನಿ ಅಂತ ಅವ್ರು 4 ಗಂಟೆ ತನಕ ಟ್ರೈ ಮಾಡಿದ್ದಾರೆ, ಫೋನ್ ಎತ್ತಿಲ್ಲ ಈ ಹುಡುಗಿ. ಆಮೇಲೆ ಅವ್ರಿಗೆ ಅನುಮಾನ ಬಂದು ಏನಕ್ಕೆ ಫೋನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಪ್ಪ 7 ಗಂಟೆ ತನಕ ನಮ್ಮ ಮಾವ ಹೇಳಿಲ್ಲ ಅವ್ರ ಮನೇಲಿ ಯಾರಿಗೂ. ಆಮೇಲೆ ಬಂದು ಈ ಹುಡುಗಿ ಫೋನೇ ಎತ್ತಿಲ್ಲ ಮಗಳು ಅಂತ ಹೇಳಿದ್ದಕ್ಕೆ ಅವರು ಯಾರಿಗೋ ಫೋನ್ ಮಾಡಿ ಕೇಳ್ಕೊಂಡಿದ್ದಾರೆ. ಇದು ಏನು ಅಂತ ಫೋನ್ ಆನ್ ಆಗಿಲ್ಲ. ಅವರೇ ಬಂದು ಅವ್ರ ಅಣ್ಣ ಬಂದು ರೂಮಲ್ಲಿ ನೋಡ್ಕೊಂಡ್ಬಂದಿರೋದು. ಫೋನ್ ಎತ್ತಿಲ್ಲ ನೋಡೋಕ್ಕೆ ಅವ್ರ ಫ್ರೆಂಡ್ ಫೋನ್ ಮಾಡಿದ್ದಾರೆ. ಫ್ರೆಂಡ್ ಫೋನ್ ಮಾಡಿದ್ದಕ್ಕೆ ಯಾಕೆ ನಮ್ಮ ಹುಡುಗಿ ಫೋನ್ ಎತ್ತಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಆ ಹುಡುಗಿ ಒಂದು ಫ್ರೆಂಡ್ ಇದ್ದಾರೆ, ಆ ಹುಡುಗಿಗೆ ಮಾಡಿದ್ದಕ್ಕೆ ಎಲ್ಲಮ್ಮ ನಮ್ಮ ಮಗಳ ಅಂತ ಕೇಳಿದ್ದಕ್ಕೆ ಅವ್ರಂದ್ರಂತೆ ಹಿಂಗೆ ನಮ್ಮ ರೂಮ್ಗೆ ಹೋಗಿದ್ದಾರೆ, ಅಲ್ಲಿ ನೋಡಿ ಅಂದ್ರಂತೆ. ಅಲ್ಲಿ ನೋಡಿದಾಗ ಬೀಗ ಎಲ್ಲೈತೆ ಅಂತ ಹುಡುಗಿನೇ ಹೇಳಿದಂತ. ಇವ್ರು ಬೀಗ ತೆಗೆದ್ಬಿಟ್ಟು ನೋಡಿದ್ದಾರೆ ಅವರನ್ನ. ಆಮೇಲೆ ನಮ್ಗೆ ಈ ಥರ ಎಲ್ಲ ಗೊತ್ತಾಗಿದೆ. ಈ ಥರ ಊರಿಂದ ಬಂದು ಓದಬೇಕು ಅಂತ ಬಂದಿದ್ದಾರೆ ಪಾಪ. ಆ ಹುಡುಗಿಗೆ ಈ ಥರ ಆಗಿದೆ. ನಮ್ಮ ಹೆಸರು ಜಯಲಕ್ಷ್ಮಿ ಅಂತ.